ಏನ್ ನಡೀತಿದ್ಯೋ ಇಲ್ಲಿ? ಏ ನಾನು ಆ ಉದ್ದೇಶದಲ್ಲಿ ಏನು ಮಾತಾಡಿಲ್ಲಪ್ಪ. ಗೊತ್ತಾಯ್ತಪ್ಪ, ನಾನು ಯಾವ ಬೈದಲ್ಲಿ ಬಂದನೋ ಅದನ್ನೇ ನಾನು ಕಣ್ಣೆದುರು ತೋರಿಸ್ಬಿಟ್ಟೆ. ಏನೋ ನಿನ್ ಕತೆ? ನೋ, ದಿಸ್ ಇಸ್ ನಾಟ್ ವರ್ಕಿಂಗ್. ದಿಸ್ ಇಸ್ ನಾಟ್ ಅಟ್ ಆಲ್ ವರ್ಕಿಂಗ್. ನೋಡಿ, 15 ನಿಮಿಷದಲ್ಲಿ ನಾನು ಆಫೀಸಲ್ಲಿ ಇರ್ತೀನಿ. ನನಗೆ ಬೇರೆ ಡಿಸೈನ್ ರೆಡಿ ಮಾಡಿ ತೋರಿಸ್ಬೇಕು. ಸೂರ್ಯಲ್ಲಿ ಅವ್ರು ಆಗ್ಲೇ ಆಫೀಸ್ಗೆ ಹೋತ್ರಪ್ಪ. ಹೌದಾ? ಓ, ನನಗೆ ಹೇಳಿದ್ರೆ ನಾನು ಜೊತೆಲಿ ಹೋಗ್ಬಿಡ್ತೀನಲ್ಲ. ಹಲೋ ಸೂರ್ಯ, ಆಲ್ರೆಡಿ ಹೊರಟ್ಬಿಟ್ಯಾ? ನಾನು ಅಲ್ಲಿ ಆಫೀಸ್ಗೆ ಬಂದೆ ಮಾವ. ಸರಿ ಸೂರ್ಯ, ನಾನು ಹೇಳಿದ್ದನ್ನೇ ಮತ್ತೆ ಮತ್ತೆ ನಿನಗೆ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ಪ್ರಾಜೆಕ್ಟ್ ನಮ್ಮ ಕೈ ಬಿಟ್ಟು ಹೋಗಬಾರ್ದು. ನೀನು ಏನು ಸಪೋರ್ಟ್ ಬೇಕಾರೋ ತಗೋ. ಹೊಸ್ದಾಗಿ ಜಾಯಿನ್ ಆಗಿದ್ದಾಳಲ್ಲ ಸೂಜಿ, ಅವಳು ಹೆಲ್ಪ್ ತಗೋ. ಸರಿ ಮಾವಯ್ಯ. ನೀವು ತಿಂಡಿ ಮಾಡ್ಕೊಂಡು ಹೋಗಿ. ಇಲ್ಲ ಟೈಮ್ ಇಲ್ಲ, ನಾನು ಹೊರಟೆ. ಅಪ್ಪ 1 ನಿಮಿಷ ನಿಂತ್ಕೊಳ್ಳಿ. ಇಲ್ಲಮ್ಮ, ಟೈಮ್ ಆಯ್ತಮ್ಮ. ಅಪ್ಪ ಪ್ಲೀಸ್ ಏನು ಮಾತಾಡ್ಬೇಡಿ, ಬನ್ನಿ ನೀವು ತಿಂಡಿ ತಿಂದ್ಬಿಟ್ಟು ಹೋಗಿ. ತುಂಬಾ ಅರ್ಜೆಂಟ್ ಇದೆ ಅಮ್ಮ. ಕೂತ್ಕೊಳ್ಳಿ ಅಪ್ಪ. ಏನಪ್ಪ ನೀವು ಖಾಲಿ ಹೋಟೆಲ್ ಹೊರಗಡೆ ಹೋಗ್ಬಾರ್ದು. ಒಂದ್ 5 ನಿಮಿಷ ಟಿಫನ್ ಮಾಡಕ್ ಯೂಸ್ ಮಾಡ್ಕೊಂಡ್ರೆ ಏನೋ ನಷ್ಟ ಆಗಲ್ಲ. ತಿನ್ನಿ. ಹಲೋ. ಅದಾಗಲ್ಲ. ಅದೇನು ಹೇಳ್ಕೊಳ್ಳಿಲ್ಲ. ರೀ ಯಾಕ್ರಿ? ತಿನ್ನಿ. ಯಾಕೆ ಅಪ್ಪ? ಏನಪ್ಪ ಇದು, ನೀವು ಸರಿಯಾಗಿ ತಿಂದೇ ಇಲ್ಲ. ನೀವೇನ್ ತಿಂದ್ರಿ ಅನ್ನೋದಾದ್ರೂ ಗೊತ್ತಾಯ್ತಾ ನಿಮ್ಗೆ? ಸರಿಯಾಗಿ ತಿನ್ನಕ್ಕೂ ಆಗದೆ ಇದ್ರೆ ಇಷ್ಟೆಲ್ಲ ಸಂಪಾದನೆ ಯಾಕೆ? ಇಲ್ಲಮ್ಮ, ಈ ಪ್ರಾಜೆಕ್ಟ್ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು ತಾನೆ. ಇದು ಮುಗಿಯೋವರೆಗೂ ನನಗೆ ಸಮಾಧಾನ ಇಲ್ಲ. ರೀ ಅಪ್ಪ 1 ನಿಮಿಷ ನಿಂತ್ಕೊಳ್ಳಿ. ಒಂದು ನಿಮಿಷ ಅಪ್ಪ ಪ್ಲೀಸ್. ಇರ್ಲಿ ಅಪ್ಪ ನನ್ನ ತುಂಬ ಕೆಲಸ ಇದೆ. ಬಾಲಕೃಷ್ಣ. ಅಪ್ಪ ಅವ್ರು ಸಾರ್ವಿನ ಬಿಡಕ್ಕೆ ಸ್ಕೂಲ್ಗೆ ಹೋಗಿದ್ದಾರೆ. 1 ನಿಮಿಷ ಅಣ್ಣನ್ ಕರಿತೀನಿ. ಅಣ್ಣ, ಅಪ್ಪನ ಆಫೀಸಿಗೆ ಡ್ರಾಪ್ ಮಾಡ್ಬೇಕಂತೆ, ಬರ್ತೀಯಾ? ಅಪ್ಪ ಅಣ್ಣನೇ. ಏನ್ರಿ? ಏನಣ್ಣ ತರಕಾರಿ ರೇಟ್ ಇದು? ನಾವ್ ಚಿಕ್ಕೋರಿದ್ದಾಗ 8 ಆಣಿ ಕೊಟ್ರೆ ಬುಟ್ಟಿ ತುಂಬಾ ತರಕಾರಿ ಬರ್ತಿತ್ತು. ಆದ್ರೆ ಈಗ ಚೀಲದಲ್ಲಿ ಹಣ ತುಂಬಿಸ್ಕೊಟ್ರು ಜೇಬಲ್ ತರಕಾರಿ ತಗೊಂಬರಂಗಾಗಿದೆ. ನೀನ್ ಏನೇ ಹೇಳೋಣ, ನಮ್ ಕಾಲನೇ ಚಂದ. ಕಲಿಯುಗ ಕಾಲ ಹೀಗೆ ಬದಲಾಗ್ತಾ ಇರುತ್ತೆ. ಆ ದೇವರೇ ಕಾಪಾಡಬೇಕು. ಅಣ್ಣ, ನಮಗ್ ಯಾಕೆ ಬೇಕು ಇಲ್ದೇ ಇರೋ ಉಸಾಬ್ರಿ? ನಡಿ, ನಾವ್ ಮನೆಗೆ ಹೋಗೋಣ. ಇರಮ್ಮ, ಯಾರು ಏನೋ ಪಾಪ ನೋಡ್ಕೊಂಬಂದ್ಬಿಡ್ತೀನಿ. 1 ನಿಮಿಷ ಇರು, ಬಂದ್ಬಿಡ್ತೀನಿ. ಅಯ್ಯೋ ರಾಜೇಂದ್ರ ಅವರು, ಇವ್ರು ನನಗೆ ಚೆನ್ನಾಗಿ ಗೊತ್ತು. ಯಾರಾದ್ರೂ ಬಂದು ಹೆಲ್ಪ್ ಮಾಡಿಪ್ಪ.
ಮಾವಂಗೆ ಏನೂ ಆಗಲ್ಲ, ಸಮಾಧಾನ ಮಾಡ್ಕೋ. ಇದೆಲ್ಲ ಹೇಗಾಯ್ತು? ಏನಾಗ್ತಿದೆ? ಅಯ್ಯೋ ದೇವ್ರೆ. ಅಳ್ಬೇಡಿ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಮಾವಂಗೇನೂ ಆಗಲ್ಲ, ಧೈರ್ಯವಾಗಿರಿ. ರೀ, ಅಪ್ಪು ಎಲ್ಲಿ? ನಾನು ನೋಡ್ಬೇಕೀಗ. ಒಳಗಡೆ ಟ್ರೀಟ್ಮೆಂಟ್ ನಡೀತಾ ಇದೆ, ಯಾರನ್ನೂ ಅಲೋ ಮಾಡ್ತಾ ಇಲ್ಲ. ಅವ್ರು ಹೆಂಗಿರ್ತಾರೋ ಏನು ಅರ್ಥನೇ ಆಗ್ತಿಲ್ಲ. ಪಾರು, ನೋಡು ಸರ್ ದೇವ್ರಂತವ್ರು, ಅವ್ರಿಗೆ ಏನೂ ಆಗಲ್ಲ. ಆ ದೇವ್ರೆ ಅವ್ರನ್ನ ಕಾಪಾಡ್ತಾರೆ. ಸಮಾಧಾನ ಮಾಡ್ಕೋ. ಅಪ್ಪ ಇಲ್ಲ, ಏನೂ ಆಗಲ್ಲ. ಅಪ್ಪ ನೀವಿಲ್ಲೇನ್ ಮಾಡ್ತಿದ್ದೀರಾ? ಮಾವ ಇನ್ನೂ ಉಸಿರಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣನೇ ನಿಮ್ಮಪ್ಪ. ಸರಿಯಾದ ಟೈಮ್ಗೆ ಆಸ್ಪತ್ರೆ ಕರ್ಕೊಂಬಂದು ತುಂಬಾ ದೊಡ್ಡ ಉಪಕಾರ ಮಾಡಿದ್ದೀರಾ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅಂಕಲ್. ತುಂಬ ದೊಡ್ಡ ಮಾತು. ಇದರಲ್ಲಿ ನಂದೇನೂ ಇಲ್ಲ. ರಾಜೇಂದ್ರ ಅವರು ಚಾಮರಾಜನಗರದಲ್ಲಿ ನನಗೆ ತುಂಬ ಬೇಕಾದವರಾಗಿದ್ದರು. ಅವ್ರು ಪೂರ್ತಿ ಗುಣ ಆದರೆ ಅಷ್ಟು ಸಾಕು ನನಗೆ. ನಾವೇನ್ ಧರ್ಮಛತ್ರ ನಡೆಸ್ತಾ ಇದೀವ, ಅದ್ಯಾರೋ ಹಳೆ ಕಾಲದ ಫ್ರೆಂಡ್ ಅಂತೆ, ಅವಳೆಲ್ಲೋ ಇರೋದಂತೆ, ಅವಳನ್ನ ಇಲ್ಲಿ ಕರ್ಕೊಂಡ್ ಬರೋದಂತೆ, ಅವಳಿಗೆ ಮನೇನೂ ಮಾಡ್ಕೊಡೋದಂತೆ. ಡಾಕ್ಟ್ರೆ, ನಮ್ಮ ಮಾವನ ಕಂಡೀಷನ್ ಹೇಗಿದೆ? ಡಾಕ್ಟರ್, ಅಪ್ಪ ಹೇಗಿದಾರೀಗ? ಬೇಗ ಹುಷಾರಾಗ್ತಾರಲ್ವಾ? ನಥಿಂಗ್ ಟು ವರಿ. ನೀವು ಒಳಗಡೆ ಹೋಗಿ ನೋಡಬಹುದು, ಬಟ್ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಅವ್ರಿಗೆ ಇನ್ನೂ ಸ್ವಲ್ಪ ರೆಸ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಮಾವ, ಅಪ್ಪ ಏನಪ್ಪ ಹೆಂಗ್ ಮಾಡ್ಕೊಂಡ್ರಿ? ಹೇಳಿದ ಮಾತು ಕೇಳಲ್ಲ ನೋಡಿ, ಇವಾಗ ಹೇಗ ಆಗೋಯ್ತು ಅಂತ. ಸೂರ್ಯ, ಪ್ರಾಜೆಕ್ಟ್ ಕೆಲಸ ನಡಿಬೇಕಾದ್ರೆ ನನಗೆ ಹಿಂಗಾಗೋಯ್ತು. ನನಗೆ ಹಿಂಗಾಗೋಯ್ತು ಅಂತ ಪ್ರಾಜೆಕ್ಟ್ ಕೆಲಸ ನಿಲ್ಲಿಸ್ಬೇಡಿ.